ಅನಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ದೆ. ಹಂಗೆ ಒಣಗೋಗಿದ್ದು ಹೂಗಳನ್ನೆಲ್ಲ ತೆಗ್ದಾಕ್ತಾ ಇದ್ದೆ. ಇನ್ನ ಸುಮಾರು ಜನ ನಾನು ವರ್ಕೌಟ್ ಬಗ್ಗೆ ಕಮೆಂಟ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ನಾನ್ ಇವಾಗ ಸದ್ಯಕ್ಕೆ ವರ್ಕೌಟ್ ನ ಮಾಡ್ತಿಲ್ಲ, ನಿಲ್ಸಿದೀನಿ. ಆದ್ರೆ ನಾನ್ ಎಲ್ಲಿ ನೋಡ್ಕೊಂಡು ವರ್ಕೌಟ್ ಮಾಡ್ತೀನಿ ಅಂತ ಸ್ಕ್ರೀನ್ ಮೇಲೆ ಫೋಟೋಸ್ ನ ಅಟ್ಯಾಚ್ ಮಾಡಿರ್ತೀನಿ. ನೀವು ಅವ್ರ ಚಾನಲ್ ಹೋಗಿ ವರ್ಕೌಟ್ ವಿಡಿಯೋಸ್ ನ ನೋಡ್ಕೊಂಡು ವರ್ಕೌಟ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲಾನು ಹೋಮ್ ವರ್ಕೌಟ್ ಇರುತ್ತೆ, ಮನೇಲೆ ಆರಾಮಾಗಿ ಮಾಡಬಹುದು. ಇನ್ನ ಇಲ್ಲಿ ನೋಡಿ ನಮ್ ಮುನ್ನಿ ಮತ್ತೆ ಡೋಲು ಸನ್ ಬಾತಿಂಗ್ ಮಾಡ್ತವ್ರೆ. ವಿಟಮಿನ್ ಡಿ ನಮ್ ಸ್ಕಿನ್ ಗೆ ಎಷ್ಟೊಳ್ಳೇದು ಅಂತ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅದಾದ್ಮೇಲೆ ಅಲ್ಲಿಂದ ಬಂದು ಅಲೋವೆರಾ ಜ್ಯೂಸ್ ಮಾಡ್ಕೊಂಡು ಕುಡ್ದೆ. ಲಾಸ್ಟ್ ವೀಕ್ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ತಿರ್ಗಿದ್ದೆ, ಅದಕ್ಕೆ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೆ. ಸೊ ಟ್ಯಾನ್ ರಿಮೂವಲ್ ಹೋಮ್ ರೆಮಿಡೀಸ್ ಮಾಡ್ಕೊಂಡಿದ್ದೆ. ನನ್ ಫೇಸ್ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಫೇಸ್ ಗೆ ಬೇರೆ ಪ್ಯಾಕ್ ಮತ್ತೆ ಹ್ಯಾಂಡ್ಸ್ ಗೆ ಬೇರೆ ಪ್ಯಾಕ್. ರೆಮಿಡೀಸ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇನ್ನ ತಿಂಡಿಗೆ ಅಂತ ಒಳಗೆ ಕಟ್ಟಿದ ಹೆಸರು ಕಳೆದು ಸಲಾಡ್ ಮತ್ತೆ ಸೌತೆಕಾಯಿ ತಿನ್ಕೊಂಡೆ. ಅದಾದ್ಮೇಲೆ 11:30 ಅಷ್ಟೊಳಗೆ ABC ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಇನ್ನ ಸುಮಾರು ಜನ ನನ್ನ ಡಯಟ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ನನ್ನ ಡೈಲಿ ವ್ಲಾಗ್ಸ್ ಅಲ್ಲಿ ಯಾವ ತರ ಡಯಟ್ ನ ತೋರಿಸ್ತೀನೋ ಅದನ್ನೇ ನಾನು ಫಾಲೋ ಮಾಡೋದು. ಸೊ ನೀವು ನಾನ್ ತೋರಿಸೋ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ಊಟನ ಫಾಲೋ ಅಪ್ ಮಾಡಬಹುದು. ಅದಾದ್ಮೇಲೆ ಆರಂಭಂ ಅಂತ ಈ ಮೂವಿ ನೋಡಿದೆ, ಸಕ್ಕತ್ತಾಗಿತ್ತು ಮಾತ್ರ. ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಸೋಯಾ ಚಂಕ್ಸ್ ಪಲ್ಯ ಮತ್ತೆ ಚಪಾತಿ ಮಾಡ್ಕೊಂಡಿದ್ದೆ. ಕಮೆಂಟ್ ಅಲ್ಲಿ ಯಾರೋ ಕೇಳಿದ್ರಿ ಡಯಟ್ ಮಾಡುವಾಗ ರೈಸ್ ತಿನ್ನೋಂಗಿಲ್ವಾ ಅಂತ. ಆತರ ಏನು ಇಲ್ಲ, ಬಟ್ ಲಿಮಿಟ್ ಅಲ್ಲಿ ತಿನ್ನಿ. ನೈಟ್ ಟೈಮ್ ತಿನ್ನೋದು ಅವಾಯ್ಡ್ ಮಾಡಿ, ಮಧ್ಯಾಹ್ನ ತಿನ್ನಿ. ಇನ್ನ ಸಂಜೆ ಆಗ್ತಿದಂಗೆ ದಾಸವಾಳ ಟೀ ಕಾಯಿಸ್ಕೊಂಡು ಕುಡ್ಕೊಂಡು ದಿ ಸೀಕ್ರೆಟ್ ಬುಕ್ ನ ಇವತ್ತಿಂದ ಓದಕ್ ಶುರು ಮಾಡಿದೆ. ನಾನು ಭೋಪಾಲ್ ಅಲ್ಲಿ ಇರುವಾಗ ಆಲ್ರೆಡಿ ಅರ್ಧ ಓದಿ ಮುಗಿಸಿದ್ದೆ. ಅಲ್ಲಿಂದ ಕಂಟಿನ್ಯೂ ಮಾಡೋದ ಅಂತ ಅನ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ತುಂಬಾನೇ ಗ್ಯಾಪ್ ಆಗಿದೆ, ಆ ಫೀಲ್ ಬರ್ತಿಲ್ಲ ಓದಕ್ಕೆ ಅಂತ. ಸೊ ಮೊದ್ಲಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ನಾವು ಕಮಿಂಗ್ ಟು ಮೈ ಪರ್ಸನಲ್ ಸ್ಟಫ್, ನನ್ ಪೀರಿಯಡ್ಸ್ ಪ್ರಾಬ್ಲಮ್ ಬಗ್ಗೆ ಒಂದ್ 2-3 ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಅದಕ್ಕೆ ರೆಮಿಡೀಸ್ ಅಂತ ಏನೇನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಲೈಕ್ ಸೀಡ್ಸ್ ಲಡ್ಡು ಅಂಡ್ ಐಬಿಸ್ಕಸ್ ಟೀ ನ ಕನ್ಸ್ಯೂಮ್ ಮಾಡೋದು. ಇದಕ್ಕೆ ಒಬ್ರು ಬಂದು ಕಮೆಂಟ್ ಮಾಡಿದ್ರು, ನಿಜವಾಗ್ಲೂ ಸೀಡ್ಸ್ ಲಡ್ಡು ಇಂದ ವರ್ಕ್ ಆಗುತ್ತಾ ಅಂತ. ಹೌದು, ಇದರಿಂದ ವರ್ಕ್ ಆಗೇ ಆಗುತ್ತೆ. ನಾನು ಇದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಕೊಂಡು ಬಂದಿರೋದ್ರಿಂದ ನನಗಿರೋ ಪ್ರಾಬ್ಲಮ್ ಅಂದ್ರೆ ಲೋ ಬ್ಲಡ್ ಫ್ಲೋ. ಇದು ನಿಧಾನಕ್ಕೆ ಬ್ಯಾಲೆನ್ಸ್ ಆಗ್ತಾ ಬರ್ತಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ನಂತರನೇ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಇದನ್ನ ಒಂದ್ಸತಿ ಟ್ರೈ ಮಾಡಿ. ಇದ್ರ ಜೊತೆಗೆ ಎಕ್ಸರ್ಸೈಸ್ ಮಾಡೋದು ಮಸ್ಟ್ ಅಂತ ಹೇಳ್ತೀನಿ. ನಾನು ಮತ್ತೆ ವರ್ಕೌಟ್ ಮಾಡಕ್ ಶುರು ಮಾಡ್ತೀನಿ ಸದ್ಯದಲ್ಲೇ. ಇನ್ನ ಮಕ್ಕಳನ್ನೆಲ್ಲ ಒಂದ್ ಅರ್ಧ ಗಂಟೆ ಆಟ ಆಡಾಕ್ಬಿಟ್ಟು ನಾನು ಅವ್ರಗಳ ಆಡೋದನ್ನ ನೋಡ್ಕೊಂಡು ನಿಂತಿದ್ದೆ. ಆದ್ಮೇಲೆ ನಮ್ಮನೆದು ಔಟ್ಲುಕ್ ನ ಹೊರಗಡೆಯಿಂದ ಒಂದ್ ವಿಡಿಯೋ ಮಾಡ್ಕೊಂಡೆ. ಹೆಂಗಿದೆ ನಮ್ಮನೆ ಹೊರಗಡೆಯಿಂದ ನೋಡಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ರಾತ್ರಿ ಊಟಕ್ಕೆ ಮುದ್ದೆ ಮತ್ತೆ ಮೊಳಕೆ ಕಳ್ಸ ತಿಂದು ಮಲಗ್ದೆ. ರಾತ್ರಿ ಹೊತ್ತು ಅನ್ನ ಅವಾಯ್ಡ್ ಮಾಡ್ತಿದ್ದೀನಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.